ಸೂರು ಸೋರಿತು ಜೋಕೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಷ್ಟೊತ್ತು ನಾವು ಸಾಮಾನ್ಯ ಸೋರಿದ್ರೆ ಹೇಗೆ ಅದನ್ನು ತಡಿಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಕೆಲವರು ಸೂರಲ್ಲಿ ಟೆರೇಸಲ್ಲಿ ಗಾರ್ಡನ್ ಮಾಡ್ತಾರೆ, ಲಾನೆ ಮಾಡಿಬಿಡ್ತಾರೆ, ಕೆಲವರು ಸ್ವಿಮ್ಮಿಂಗ್ ಪೂಲನ್ನು ಇಟ್ಕೊಂಡಿರ್ತಾರೆ. ಆವಾಗ ಅವರೆಲ್ಲ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿರ್ತಾರೆ, ಅದು ಹೇಗೆ ಅವರಿಗೆ ಇದೆಲ್ಲವನ್ನು ಸಾಧ್ಯ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇವಾಗ ಟೆರೇಸ್ ಗಾರ್ಡನ್ ಮಾಡಿಬಿಟ್ರಂತೂ ಅದರಲ್ಲೂ ಲಾನ್ ಹಾಕಿದ್ರೆ 24 ಗಂಟೆ ವರ್ಷ ಪೂರ್ತಿ ನೀರು ಇದ್ದೇ ಇರುತ್ತೆ ಸೂರ್ ಮೇಲೆ. ಯಾಕೆಂದರೆ ನಾವು ಗಿಡಗಳಿಗೆ ನೀರು ಹಾಕಲೇಬೇಕು, ಒದ್ದೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆಗ ನಾವು ಯಾವ ರೀತಿ ಪ್ರಿಕಾಷನ್ನು ಮುಂಜಾಗ್ರತಾ ಕ್ರಮ ತಗೊಂಡ್ರೆ ನಾವು ಸೋರದೇ ಇರೋ ಥರ ತಡಿಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆ ಮುಖ್ಯವಾಗಿ ಸೂರಿಗೆ ಆಗಬೇಕಾಗಿರೋದು ಹೆಚ್ಚು ನೀರು ನಿಲ್ಲಬಾರ್ದು. ಹೆಚ್ಚು ನೀರು ನಿಂತರೆ ಅದು ಕೆಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಟೆರೇಸ್ ಗಾರ್ಡನ್ ಮಾಡಬೇಕು ಅಂತಿದ್ರೆ ಕೂಡ ನಾವು ಈ ಸ್ಲೋಪ್ ಅಂತಲೇ ಏನು ಹೇಳಿದೆ, ಅಂದರೆ ಗುಡ್ಡ ಹಾಗೂ ಕಣಿವೆ ಈ ರೀತಿಯಲ್ಲೇ ನಾವು ಸ್ಲೋಪನ್ನು ಮೇಂಟೈನ್ ಮಾಡ್ಕೋಬೇಕು. ಹೆಚ್ಚುವರಿ ನೀರು ದೋಣಿ ಪೈಪಲ್ಲಿ ಹೋಗೋ ಥರ ನೋಡ್ಕೋಬೇಕು. ಅದಾದಮೇಲೆ ನಾವು ಅದ್ರ ಮೇಲೆ ನಾವು ಮಣ್ಣು ಹಾಕಿದ್ರೆ ಕೂಡ, ಅದ್ರ ಮೇಲೆ ಗಿಡ ಬೆಳೆಸಿದ್ರೆ ಕೂಡ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂತೇಳಿದ್ರೆ ಹೆಚ್ಚುವರಿ ನೀರು ಹರಿದೋಗ್ತಾ ಇದೆ. ಆದರೆ ಈ ಹೆಚ್ಚುವರಿ ನೀರು ಹರಿದೋಗೋಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸೂರಿನ ಮೇಲೆ ಒಂದು ಪದರ ಜಲ್ಲಿಕಲ್ಲು ಅಥವಾ ಇಟ್ಟಿಗೆ ತುಂಡುಗಳನ್ನು ಹಾಕಬೇಕು. ಇದರಿಂದ ಏನು ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಮಣ್ಣು ಆದರೆ ಅದೊಂಥರ ಟ್ಯಾಂಕ್ ಥರ ನೀರನ್ನು ಅಲ್ಲೇ ಹಿಡ್ಕೊಂಡ್ಬಿಟ್ಟಿರುತ್ತೆ. ನಾವು ಒಂದು ಸಲ ಈ ಜಲ್ಲಿಕಲ್ಲು ಅಥವಾ ಇಟ್ಟಿಗೆ ತುಂಡುಗಳನ್ನು ಹಾಕಿದ್ರೆ ಆ ಸಂಧಿಯಿಂದ ಈ ನೀರೆಲ್ಲನೂ ಹರಿದೋಗೋಕ್ಕೆ ಶುರು ಆಗುತ್ತೆ. ಸೊ ಮಣ್ಣು ಮೇಲೆ ನಾವು ನೀರು ಹಾಕ್ತೀವಿ, ಮಣ್ಣು ಎಷ್ಟು ಬೇಕೋ ಅದನ್ನು ಸ್ಪಾಂಜ್ ಥರ ಅಷ್ಟು ನೀರನ್ನು ಇಟ್ಕೊಳ್ಳುತ್ತೆ. ಅದು ಹೆಚ್ಚುವರಿ ನೀರು ಕೆಳಗಡೆ ಜಲ್ಲಿಕಲ್ ಮೂಲಕ, ಇಟ್ಟಿಗೆ ತುಂಡು ಮೂಲಕ ಹರಿದುಬಿಟ್ಟು ದೋಣಿ ಪೈಪ್ ಮೇಲೆ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾವು ಏನೂ ತೊಂದರೆ ಆಗಬಾರ್ದು ಅಂತ ಒಂದು ಸಲ ಏನು ಮಾಡ್ತೀವಿ ಅಂದರೆ, ಹೆಚ್ಚುವರಿಯಾಗಿ ಈ ಕ್ಲೇ ಟೈಲ್ಸ್ ಮೇಲೆ ಒಂದು ಪದರ ಟಾರ್ ಶೀಟನ್ನು ಕೂಡ ಹಾಕ್ಬಿಡ್ತೀವಿ. ಯಾಕೆಂತೇಳಿದ್ರೆ ಅದರ ಮೇಲೆ ನಾವು ಜಲ್ಲಿಕಲ್ಲು ಹಾಕಿದ್ರೆ ಅದು ವೆದರ್ ಪ್ರೊಟೆಕ್ಷನ್ ಬರುತ್ತೆ. ಆವಾಗ ನಮಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ನಾವೆಲ್ಲನೂ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್ ಅಂತ ಕೇಳಿದ್ದೀವಿ. ಅದು 2000 ವರ್ಷದ ಹಿಂದೆಯೇ ಅವರು ಟೆರೇಸ್ಗಳನ್ನು ಮಾಡಿಬಿಟ್ಟು ಹಂತ ಹಂತವಾಗಿ ಅದರಲ್ಲಿ ಗಾರ್ಡನ್ ಮಾಡಿದ್ದನ್ನು ಅದನ್ನು ನೋಡಿದ್ರೆ ಗಾರ್ಡನ್ನೇ ಹ್ಯಾಂಗ್ ಆಗ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಆ ಕಾಲದಲ್ಲೂ ಕೂಡ ಇವರು ಈ ಟಾರ್ ಶೀಟನ್ನು ಬಳಕೆ ಮಾಡಿ ಅದನ್ನು ಮಾಡಿದ್ರು ಅಂತ ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತೀವಿ. ಈ ತಂತ್ರಜ್ಞಾನ ಕೂಡ ನಮಗೆ ಲಭ್ಯ ಇದೆ. ಸೊ ಈ ಟೆರೇಸ್ ಗಾರ್ಡನ್ ಎಲ್ಲ ಮಾಡೋರು ಈ ಥರ ಒಂದು ಹೆಚ್ಚುವರಿಯಾದ ಪದರವನ್ನು ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಾದ್ರೂ ಅಷ್ಟೇ, ಈ ಕಾಂಕ್ರೀಟ್ಗೆ ಸ್ವಲ್ಪ ನೀರು ಕುಡಿಯೋ ಗುಣ ಇರುತ್ತೆ. ಅದೇನಂತ ದೊಡ್ಡ ವಿಷಯ ಅಲ್ಲ. ಬಟ್ ಏನಪ್ಪ ಅಂದರೆ, ಕುಡಿದ ನೀರು ಹಾಗೇ ಗಾಳೀಲಿ ಎವಾಪ್ರೇಟಾಗಿ ಹೋಗ್ಬಿಡ್ಬೇಕು. ಅದು ಅಲ್ಲೇ ಉಳ್ಕೋಬಾರದು. ಅದಕ್ಕೆ ನಾವು ರೂಫ್ ಮೇಲೆ ಏನಾದ್ರು ಸ್ವಿಮ್ಮಿಂಗ್ ಪೂಲ್ ಮಾಡೋ ಹಾಗಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನೇ ಹೆಚ್ಚುವರಿಯಾಗಿ ಒಂದು ಪದರವಾದಂಥ ಮಾಡಿಬಿಟ್ಟು ನಮ್ಮ ಮಾಮೂಲಿ ರೂಫ್ಗೂ ಟೆರೇಸ್ ಇರುತ್ತಲ್ಲ ಅದಕ್ಕೂ ಈ ಸ್ವಿಮ್ಮಿಂಗ್ ಪೂಲ್ಗೂ ಒಂದು ಪದರ ಏನಾದ್ರು ನಾವು ಬಿಟ್ಬಿಟ್ರೆ ಅಲ್ಲಿ ಗಾಳಿ ಆಡೋ ಹಾಗೆ ಮಾಡಿದ್ರೆ ಆವಾಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಈ ಅಂಶನೇ ನಾವು ಟೆರೇಸ್ ಮೇಲೆ ವಾಟರ್ ಟ್ಯಾಂಕ್ ಇಟ್ಟಾಗ ಕೂಡ ನಾವು ಮಾಡಬೇಕಾಗುತ್ತೆ. ಯಾವುದೇ ಟ್ಯಾಂಕನ್ನಾಗಲಿ ಅಥವಾ ಯಾವುದೇ ವಸ್ತುನಾಗಲಿ ನಾವು ಟೆರೇಸ್ ಮೇಲೆ ಡೈರೆಕ್ಟಾಗಿ ಇಡಬಾರ್ದು, ನೇರವಾಗಿಟ್ಟರೆ ಏನಾಗುತ್ತೆ ಅಂದರೆ ನೀರು ಅಲ್ಲೇ ಕೂರ್ಕೊಳ್ಳುತ್ತೆ, ಅದು ಕೆಳಗಡೆ ಇಳಿಯೋಕ್ಕೆ ಶುರು ಆಗುತ್ತೆ. ಸೊ ಆ ಕಾರಣದಿಂದಾಗಿ ನಾವು ಟೆರೇಸ್ ಮೇಲೆ ಏನೇ ಮಾಡಿದ್ರೇನು ಅಟ್ಲೀಸ್ಟು ಒಂದು ಕಡೆ ಪಕ್ಷ ಅಂದ್ರೂ ಒಂದು 2 ಅಡಿಯಷ್ಟು ಎತ್ಬಿಟ್ಟು ನಾವು ವಾಟರ್ ಟ್ಯಾಂಕನ್ನು ಕಟ್ಟೋದಾಗಲಿ ಸ್ವಿಮ್ಮಿಂಗ್ ಪೂಲನ್ನು ಕಟ್ಟೋದಾಗಲಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೆಯೇ ಗಾರ್ಡನಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಟ್ರಾಫ್ಗಳೇನು ಇಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಳಗಡೆ ಗಾಳಿ ಆಡೋ ರೀತಿಯಲ್ಲಿ ಆ ಟ್ರಾಫನ್ನು ಇಟ್ಬಿಟ್ಟು ನೀವು ಅದ್ರ ಮೇಲೆ ಒಂದು ದೊಡ್ಡ ಮರ ಹಾಕಿದ್ರೆ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಈ ಬರೀ ಕ್ರಮಗಳಿಂದಾಗಿ ನಮ್ಮ ಮಾಮೂಲಿ ಸೋರೋದೇ ಅಲ್ಲ, ನೀವು ಇನ್ನೂ ಮುಂದುವರೆದು ನೀವು ಮೇಲ್ಗಡೆ ಟೆರೇಸ್ ಗಾರ್ಡನ್ ಮಾಡ್ಕೋಬೋದು, ಸೂರಲ್ಲೇ ಒಂದು ಗಾರ್ಡನ್ ಮಾಡ್ಕೋಬೋದು, ಸೂರಲ್ಲೇ ನೀವು ಟ್ಯಾಂಕ್ಗಳನ್ನು ಮಾಡ್ಕೋಬೋದು. ಅದೆಲ್ಲದಕ್ಕೂ ಕೂಡ ಇಷ್ಟೊತ್ತು ಹೇಳಿದ ಈ ವೆದರ್ ಪ್ರೂಫಿಂಗು, ಈ ವಾಟರ್ ಪ್ರೂಫಿಂಗ್ ಅಂತ ಏನಿದೆ, ಅದು ಕೆಮಿಕಲ್ಸ್ ಬಳಸೋದು, ಈ ಕೊಳುವು ಮಾಡೋದು, ಈ ಟೈಲ್ಸ್ ಹಾಕೋದು, ಆಮೇಲೆ ಇನ್ನೂ ಅಗತ್ಯ ಬಂದರೆ ಈ ಟಾರ್ ಫೆಲ್ಟ್ ಶೀಟ್ಸ್ ಹಾಕೋದು, ಆಮೇಲೆ ಈ ಕೆಮಿಕಲ್ಸ್ ಹಾಕ್ಬಿಟ್ಟು ಸಣ್ಣ ಸಣ್ಣ ಕ್ರ್ಯಾಕ್ಗಳನ್ನು ಮುಚ್ಚೋದು, ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ನಾವು ಈ ಸೋರುವಿಕೆ ಬಗ್ಗೆ ಯಾವುದೇ ರೀತಿ ಆತಂಕ ಪಡುವ ಅಗತ್ಯ ಇರೋದಿಲ್ಲ. ಈ ಎಲ್ಲ ಅಂಶಗಳು ಬಹಳ ಮುಖ್ಯ. ಇದನ್ನು ನೀವು
ಗಮನಿಸಿ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಒಮ್ಮೆ ಮನೆ ಕಟ್ಟಿ ನೋಡು. ಇಷ್ಟೊತ್ತು ನೀವು ಸೂರು ಸೋರಿತು ಜೋಕೆ ಕಾರ್ಯಕ್ರಮನ ನೋಡಿದ್ರಿ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ನಿಮ್ಮ ಸೂರು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಹಾಗಾಗಿ ಸೂರು ಸೋರುವಿಕೆ ತಡೆಯೋದು ನಿಮ್ಮ ಕೈಯಲ್ಲೇ ಇದೆ, ಅದು ನಿಮ್ಮ ಜವಾಬ್ದಾರಿ. ಇಷ್ಟೊತ್ತು ತಾವು ಸೂರು ಸೋರಿತು ಜೋಕೆ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು.